ಹಗ್ಗವನ್ನು ಬಿಚ್ಚದೆ ಇದ್ದರೆ ಮಾಡುವನು ಎಗಿರಾಡಿದರೆ ನಾನು ಎದುರನ್ನು ಕುರಿಯಲ್ಲರೇ. ಈಗ ನಿಮ್ಮ ಮಾವ ನನ್ನ ಬಂಧನದಲ್ಲಿ ಇದ್ದಾನೆ. ಅವನ ಬಿಡಿಸಿಕೊಂಡು ಹೋದರೆ ನಿಮಗೆ ಛಲವಿದ್ದರೆ ಇರೋದು ಎರಡೇ ದಾರಿ. ಒಂದು, ನಾನು ಕೊಟ್ಟ 10 ಲಕ್ಷಕ್ಕೆ ಬಡ್ಡಿ ಚುಕ್ತ ಮಾಡು. ಇಲ್ಲ, ಅವರ 3 ಎಕರೆ ಜಮೀನನ್ನು ನನ್ನ ನರ್ಸಿಗೆ ಬರೆದು ಕೊಟ್ಟು ಆಗ ಬಿಡಿಸಿಕೊಂಡು ಹೋಗು. ಅದು ನಾನು ಯಾವುದಕ್ಕೂ ಒಪ್ಪುವುದಿಲ್ಲ. ಸಹಿ ಮಾಡಿಕೊಂಡಿಸಿದ ಆ ಷರತ್ತಿಗೆ ನಾನು ಒಪ್ಪಲು ಸಾಧ್ಯವಿಲ್ಲ. ಬೀಸ ಧರ್ಮನಿಗೆ ಸಾಟಿ ಏಟನ್ನು ಬಾಸುಗೆ ಬಾರಿಸು. ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಸಿರ ನನ್ನ ಕೈಯಲ್ಲಿ ಬರೋದು ಎಚ್ಚರ. ನಿರಪರಾಧಿಯನ್ನು ಕಟ್ಟಿ ಹಾಕಿ ಹೊರಟಿಯಲ್ಲ ನನ್ನ ಗಂಡ ಹುಚ್ಚು ಸುಳಮಗನೇ, ಸುತ್ತ ತೂರಿಗೆ ಜಮೀನ್ದಾರಾದ ನನಗೆ ನನ್ನ ಗಂಡಸರಿಗೆ ಸಮರ ಆಗ್ತೀಯ ಬಾಳ ಅಧಿಕಾರಿ. ಇದೇ ತರ ನೀನು ಮಿಗಿರಾಡಿದರೆ ಇದೇ ಕ್ಷಣ ನನ್ನ ಬಂಧಕರಿಂದ ನಿನ್ನನ್ನು ಸುಟ್ಟು ಹಾಕುತ್ತಾರೆ. ಎಚ್ಚರ. ಹೇ ಜಮೀನ್ದಾರ, ಸುಡಬಲ ಬಂದರೆ ನಿಂತು ನೋಡಲು ನಾವೇನು ನಿನ್ನ ತರ ಷಂಡರಲ್ಲ. ಸುಡಲ ಬಂದವರ ಹೆಗೆಯನ್ನು ಬಡಿದು ಗುಂಡಲೆಯ ರಕ್ತವನ್ನು ಸುಳಿ ನನ್ನನ್ನು ಸುಡುತ್ತೇನೆ. ನನಗೆಲ್ಲಾದ್ರೂ ಬದುಕ ಸುತ್ತ ಹತ್ತಿರದಲ್ಲಿ ಯಾರಿಗಿಲ್ಲಬಹುದು, ಇವರಿಗೂ ಅರಿವೇ ಇಲ್ಲ. ಲೇ ಕ್ರಾಂತಿ, ಈ ದಪ್ಪನ ದೇವಿಗೆ ಎದುರಾಗಿ ನಿಲ್ಲವ ಪಣ ತೊಡಬೇಡ. ಪಣ ತೊಟ್ಟರೆ ಕೈಗೆ ಆಗ್ಲಾರದೆ ಸಿಕ್ಕಂತೆ. ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ, ಮಹಾತ್ಮ ಗಾಂಧಿತರಾಗಬಹುದು ಈ ನಿನ್ನ ಪರಿಸ್ಥಿತಿ. ವೀರನಾಗಿ ಸಾಯುವುದೇ ನಮ್ಮ ವೀರರ ಕೆಲಸ, ಸಾಯುವುದೇ ನಿಮ್ಮಂತ ಷಂಡರ ಕೆಲಸ. ಹಂಗು ಹಾಂಗರಗಾಗಿ ಹೋರಾಡಿದಕ್ಕೆ ಇಂದು ಅವರ ಹೆಸರು ನಮ್ಮ ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಂದು ನೀವೇನಾದರೂ ನೀರಾಡಿದರೆ ಅವರ ಹೆಸರಿಗೆ ಕಾಂತ ತಂತು ಅವರ ಆಧಾರಕ್ಕೆ ಹುಟ್ಟಿದವನೆಂದು ಈ ಜನಕ್ಕೆ ಸಾರಿ ಸಾರಿ ಹೇಳುತ್ತೇನೆ. ಲೇ ಸಕ್ಕಿನ ಮಗನೇ, ಆಧಾರಕ್ಕೆ ಹುಟ್ಟಿ ನನ್ನಂತೆ ಹೀರ ಪುರುಷರಿಗೆ ಆಧಾರಕ್ಕೆ ಹುಟ್ಟಿ ಎಂಬ ಹೋಗುತ್ತಿರುವೆಯ. ನಿನ್ನೆ ನಿನ್ನ ತಾಯಿ ನಮ್ಮಂತ ಶ್ರೀಮಂತರಿಗೆ ಸೆರಗನ್ನು ಆಸೆ ಜನ್ಮ ನೀಡಿದ್ದು ನಿನಗೇನು ಗೊತ್ತಿದೆ? ಜಮೀನ್ದಾರ, ನನ್ನ ತಾಯಿ ಬಗ್ಗೆ ಮಾತನಾಡ್ತೀವಿ. ಆ ಹುಚ್ಚು ಸೋಳ ಬರಲೇ ಗಂಡಿಯರ ಹೆಡೆ ಹಾಲುಂಡಿ ಬೆಳೆದ ಈ ಗಂಡನೇ ಗಂಡು ನಿನ್ನನ್ನು ಹುಟ್ಟರಿಗೆಸಲೆಂದು ಈ ಭೂಮಿಗೆ ನನ್ನನ್ನು ಮೆಚ್ಚಿಸಿದ್ದಾಳೆ. ಆ ಹಗ್ಗವನ್ನು ಬಿಚ್ಚಿದಿದ್ದರೆ ಕಡಲಿಗೆ ಬಿಚ್ಚಿದೆ ಇಲ್ಲ. ಬ್ರಹ್ಮನ ಎದುರಿಗೆ ನನಗಿಲ್ಲಂದಾಗ ಏಕಾಕ್ಷಿತಿ ನೀನೊಬ್ಬ ನರಪೇತಕ, ನನ್ನ ಚಪ್ಪಲಿಗೆ ಸಂಬಂಧ. ಹೇಳೇ ಜಮೀನ್ದಾರ, ಹೇಳು ಚಪ್ಪಲಿಗೆ ಸಮಯ ಎನ್ನುತ್ತಿದ್ದೀಯಾ? ಬಡವರ ರಕ್ತದಿಂದ ಕಟ್ಟಿರುವ ಹಾಲಿನ ಕೋಟೆಯನ್ನು, ಕೋಟಿ ಗಳಿಸಿಟ್ಟ ಹಾಲಿನ ಕೋಟೆಯನ್ನು ಅದೇ ಬೆಂಕಿ ಹಚ್ಚಿ ಅದೇ ಕೋಟೆಯಲ್ಲಿ ನಿನ್ನ ಸುಡದೆ ಹೋದರೆ ನನ್ನ ಹೆಸರು ವೀರಸಿಂಹ ವಿಕ್ರಾಂತಿನೇ ಅಲ್ಲ. ಲೇಬಿಗಳಿ ಸಾಕು ಮುಚ್ಚು ಬಾಯಿ. ಲೇ ಕಾಲ, ಇವರು ಮಾತಿಗೆ ಮಾತನ್ನು ಎದುರುತ್ತರ ಕೊಡುವುದು ನಿನಗೆ ಕಾಡ್ತದೆ ಇಲ್ಲರೇ? ಮೊದಲು ಇವರನ್ನು ಕಂಬಕ್ಕೆ ಕಟ್ಟಾಕು. ಇವರನ್ನು ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ. ಇವರಲ್ಲಿ ಸೊಕ್ಕಿಂದು ನೋಡೇ ಬಿಡುತ್ತೇನೆ. ಹೇ ಜಮೀನ್ದಾರ, ಕಟ್ಟಿ ಹಾಕಲು ನಿನ್ನ ಕಾಳನಿಂದಲ್ಲೇ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಆ ಜಮೀನ್ದಾರನ ಹೊಲಸು ತಿಂದು ಬರುತ್ತಿರುವ ಒಚ್ಚು ಸೋಳ ಮಗನೇ, ಕರುತಿಯರ
ಹುಟ್ಟಿದರೆ ಈ ನಮ್ಮ ತಾಯಿ ನಾಡಿನಲ್ಲಿ. ಇದೇ ರೀತಿ ನಿನ್ನ ಸುಮ್ಮನೆ ಬಿಟ್ಟರೆ ಇನ್ನು ಎಷ್ಟೋ ಜನರ ಬಹಳ ಹಾಳಾಗುತ್ತವೆ. ಅವನು ಚಲ ಆ ಕಟ್ಟಿದ ಹಗ್ಗವನ್ನು ಬಿಚ್ಚದಿದ್ದರೆ ಇದೇ ರುಂಡವನ್ನು ಕತ್ತರಿಸಿ ಬಿಸಾಕುತ್ತೇನೆ. ಆ ಕಟ್ಟಿದ ಹಗ್ಗವನ್ನು ಮೊದಲು ಬಿಚ್ಚಿ ಕಳಿಸು. ಕಾಂತಿ, ನೀನ್ ಹೇಳಿದಾಗೆ ನಿಮ್ಮ ಮಾವನನ್ನು ಬಿಟ್ಟು ಬಿಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ನಿಲ್ಲು ಕ್ರಾಂತಿ, ನಿಲ್ಲು. ಸ್ವಲ್ಪ ಸಮಾಧಾನ ಮಾಡಿಕೊ. ಬಿಟ್ಟು ಬಿಡು ಇವನನ್ನು. ಯಾವ ರೀತಿ ಕಡಿದ ಹಾಕಲಿ ಈ ಬೇಟೆಯನ್ನು. ನಿನ್ನ ಕೈಕಾಲು ಕಟ್ಟಿ ಹಾಕದ ಈ ದೇಹವನ್ನು ಇಬ್ಬಾಗಲ ಮಾಡಲಿ. ಇಲ್ಲ ಈ ಊರಿನ ಬಿಸಿ ರಕ್ತ ಕುಡಿದು ನನ್ನ ಮನ ಶಾಂತಿ ಮಾಡಿಕೊಳ್ಳಲು ಮಾವ ಹೇಳು. ನೋಡು ಕ್ರಾಂತಿ, ಇದೊಂದು ಸಲ ಇವನಿಗೆ ಜೀವದಾನ ಮಾಡು. ಮುಂದೆ ತಿದ್ದಿಕೊಂಡರೆ ಮನುಷ್ಯನಾದರೂ ಆಗಬಹುದು. ಮಾವ, ಇವನ ತಿದ್ದಿಕೊಳ್ಳುವ ಚಿಗುಸು ಅಲ್ಲ. ಇವನಿಗೆ ಒಂದು ಬುದ್ಧಿ ಹೇಳಬೇಕು. ನೋಡು ಕ್ರಾಂತಿ, ಈ ಊರಿನ ದೊಡ್ಡ ಶ್ರೀಮಂತ, ಮೇಲಾಗಿ ದೊಡ್ಡ ಗಣ್ಯ ವ್ಯಕ್ತಿ, ಮೇಲಾಗಿ ಇವನು ಜಮೀನ್ದಾರನು. ಅವರಿಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಕ್ರಾಂತಿ. ಹೇ ಜಮೀನ್ದಾರ, ಇಂದು ನೀನು ಎತ್ತಗಳಿಗೆ ಚೆನ್ನಾಗಿದ್ದೆ ಅಂತ ಅನಿಸುತ್ತದೆ. ನಿನ್ನ ಪ್ರಾಣ ಪಕ್ಷಿ ಹಾರುವುದರಂದು ತಪ್ಪಿಸಿಕೊಂಡಿರುವ ಇನ್ನು ಮುಂದೆ ಯಾರು ಮನುಷ್ಯನಾಗಿ ಬದುಕುವುದನ್ನು ಬಾಳುವುದನ್ನು ಕಲಿತುಕೋ. ಕ್ರಾಂತಿ, ಇಲ್ಲಿ ನಡೆದ ಯಾವ ವಿಷಯವನ್ನು ನಮ್ಮ ತಮ್ಮ ವಿಶ್ವನಿಗೆ ಹೇಳಬೇಡ. ಒಂದು ವೇಳೆ ಅವನಿಗೆ ಗೊತ್ತಾದರೆ ಅದೇ ಕ್ಷಣದಲ್ಲಿ ಇವನ ರುಂಡವನ್ನು ತೆಗೆಯಬಹುದು. ಆಯ್ತು ಮಾವ, ನಡೆ, ನಾವಿನ್ನು ಹೋಗೋಣ. ಬಾ. ಅವಮಾನ ಮತ್ತೆ ಅವಮಾನ. ಗಂಜಿಗೆ ಗತಿ ಇಲ್ಲದ ಬೀದಿ ಬಿಕಾರಿ ನನ್ನ ಮಕ್ಕಳು ಸುತ್ತಾತ್ತರಿಗೆ ಜಮೀನ್ದಾರಾದ ನನಗೆ ಕುತ್ತಿಗೆ ಕೊಡದು ಎಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅಲ್ಲಿ ನೋಡಿದರೆ ಆ ಬಾಣಾಧಿಕಾರಿ ಇಸು ನನ್ನ ಮಗನೇ ಮದುವೆ ಆಗುತ್ತಾರಂತ ನನ್ನ ಅವಮಾನಿಸಿದ. ಇಲ್ಲಿ ನೋಡಿದರೆ ಈ ಬಾಣಾಧಿಕಾರಿ ಕ್ರಾಂತ ಕುತ್ತಕ್ಕೆ ಕೊಡಲಿಟ್ಟು ನನ್ನ ಜೀವಂತನೇ ಸಾಯಿಸಿಬಿಟ್ಟ. ನಾನಿನ್ನ ತಾಳಲಾರೆ. ಅವಮಾನ ಅವಮಾನ. ಸೇಡು ಸೇಡು. ನನ್ನ ಮನದಲ್ಲಿ ಹತ್ತಿಕೊಂಡಿರುವ ಬೆಂಕಿ ನಾನೇ ನಂದಿಸಲೇಬೇಕು. ಮಂಜ, ಹೇಗಾದರೂ ಮಾಡಿ ನನ್ನ ಮಗಳ ಮದುವೆ ಹೆಸರ ಜೊತೆ ನಡೆಯಬಾರದು. ಆ ದುರ್ಮಣದ ಜಮೀನು ನನ್ನ ಹೆಸರಲ್ಲೇ ಆಗಬೇಕು. ಏನಾದರೂ ಮಾಡಿ ಇವೆರಡು ಕೆಲಸವನ್ನು ಸುಲಭವಾಗಿ ಮಾಡು. ಆಗ್ಲಿ ನಿಮ್ ಮನೆ ಉಪ್ಪು ತಿಂದು ಬೆಳೆದವ ನಾನು. ಒಮ್ಮನೆ ರಾಧಮ್ಮನ ವಿಶ್ವ ಕೊಟ್ಟು ಮದುವೆ ಮಾಡೋದು ಚಲೋ ಅನಿಸ್ತದ. ಅದೇನು ಮಾತನಾಡುತ್ತಿರೋ ಮದ ಅರಿವಿನ ನಿನಗೆ? ಅಥವಾ ನನ್ನ ಮನೆ ಋಣ ತೀರಿಸ್ತು ಅಂತ ಹೇಳಿ ನನ್ನ ಕೈಯಾರನೆ ಮದುವೆ ಮಾಡಿ ಕೊಡ್ತು ಅಂತ ಹೇಳಲು ನಾಚಿಕೆ ಆಗ್ತಿಲ್ಲ. ಏನಿಲ್ಲ ಚಲಕ್ಕೆ ದಣರ, ನಾ ಏನ್ ಹೇಳಕತ್ತೀನಂದ್ರ ಕ್ರಾಂತಿ ಇರತ್ತ. ನಾನು ಅವ್ರನ್ನ ಏನು ಮಾಡಕ್ ಆಗಂಗಿಲ್ಲ. ಅವ್ರನ್ನ ಆ ಶಕ್ತಿಲಿಂದ ಹೊಡೆಯಕ್ ಆಗೋದಿಲ್ಲಲ್ಲ. ಅದಕ್ಕೆ ಯುಕ್ತಿಲಿಂದ ಹೊಡಿಬೇಕು ಅಂತ ಹೇಳಕತ್ತೀನ್ರಿ. ಅಂದರೆ ನಿನ್ನ ಮಾತಿನ ಅರ್ಥ ಏನು? ಈ
ಜಮೀನ್ದಾರ ಅವತ್ತು ಫ್ಯಾಕ್ಟ್ರಿ ಕಟ್ಟಲು ಮೀಟಿಂಗ್ ಮಾಡಿದಾಗ ವಿಶ್ವ ಬಂದು ಮೀಟಿಂಗ್ ಎಲ್ಲ ಹಾಳು ಮಾಡಿ ಇವತ್ತು ಕೊಟ್ಟು ಸಾಲ ವಾಪಸ್ ಕೇಳಕ ಧರ್ಮಣ್ಣನ ಕಟ್ಟಿ ಹಾಕಿದ್ರ ಅಂತ ಬಂದು ಪ್ಲಾನ್ ಎಲ್ಲ ಹಾಳು ಮಾಡಿ ಇವನು ವಿಶ್ವ ಜೋಡಿ ಸಿಂಹ ಇಟ್ಟಂಗ ಧರ್ಮಣ್ಣ ಕಾಯಕತ್ತವ ಅವನು ನಾವು ಏನು ಮಾಡಕ್ಕಾಗಂಗಿಲ್ಲ. ಆದರೆ ಇದಕ್ಕೂ ನನ್ನ ಮಗಳ ಮದುವೆಗೆ ಏನು ಸಂಬಂಧ ಇದೆ? ಯಜಮಾನ್ರ ಆ ಕಡೆ ರಾಧಮ್ಮಳ ಮಗಳ ಮದುವೆ ವಿಶ್ವನ ಜೊತೆ ಆಗಬಾರದು, ಈ ಕಡೆ ನೀವು ಫ್ಯಾಕ್ಟ್ರಿ ಕಟ್ಟುವ ಜಮೀನು ನಿಮ್ ಕೈ ತಪ್ಪಬಾರದು. ಇವೆರಡಕ್ಕೆ ಮ್ಯಾಚಿಂಗ್ ಆಗಂಗ ನನ್ನಲ್ಲೊಂದು ಪ್ಲಾನ್ ಐತೆ. ಅದೇನಂದ್ರೆ ಈಗಲೇ ವಿಶ್ವರನ್ನು ಕರೆಸಿ ಇಲ್ಲಿ ಜಗಳವಾಗಿರುವ ವಿಷಯ ಅವನು ಕಿವಿಗೆ ಬೀಳೋದ್ರೊಳಗೆ ನಾವೇ ಕರೆಸಿ ಬಿಡೋಣ. ನಿನ್ನ ಜೊತೆ ರಾಧಮ್ಮಳ ಮದುವೆ ಮಾಡುತ್ತೇನೆಂದು ಹೇಳಿ, ಆದರೆ ಒಂದು ಕಂಡೀಷನ್ ಅಂತ ಹೇಳೋಣ. ಅದೇನೆಂದರೆ ನಿನ್ನ ಪಾಲಿಗೆ ಎಷ್ಟು ಆಸ್ತಿ ಬರ್ತದೋ ಅಷ್ಟು ತಗೊಂಡು ಬಂದರೆ ಮಾತ್ರ ಅಂತ ನಾವು ವಿಶ್ವ ಒಪ್ಪುತ್ತಾನೆ. ಆ ನಂತರ ಧರ್ಮಣ್ಣ ಅವ್ರ ಆಸ್ತಿ ಪಾಲು ಬಿಡೋದಿಲ್ಲ. ಮಾಡಿ ಅಣ್ಣ ತಮ್ಮರಿಗೆ ಜಗಳ ಹಚ್ಚಿ ವಿಶ್ವನ ಹೆಸರಿಗಿದ್ದ ಆಸ್ತಿ ನಮ್ಮ ಹೆಸರು ಮಾಡಿಸ್ಕೊಂಡ್ರ. ಆದ ಮೇಲೆ ಮದುವಿಲ್ಲ ಮುಂಜಿಲ್ಲ ಅಂತೇಳಿ ಕಳಿಸಿ ವಿಶ್ವನ ಧರ್ಮಣ್ಣ ಬೀದಿ ಪಾಲಾತನ. ಮದುವಿಲ್ಲದ ಮುಚ್ಚಾಗ್ತಿರ್ತಾನ. ಏಟಿಗೆ ಎರಡು ಬಿಡ್ತಾವ. ಶಬಾಷ್ ಮಂಜ, ಇದು ನನ್ನ ಗೋಮಾಸ್ತಂದರೆ. ಮತ್ತೆ ತಡ ಮಾಡ್ತಾರೆ, ಶುರು ಮಾಡ್ರಿ ನಿಮ್ದು ಅಧ್ಯಾಯ. ಮೊದಲು ಕರೆಸ ಬಡ ಭಿಕಾರಿನನ್ನು ಈಶ್ವರನ್ನು. ಒಂದು ನಿಮಿಷ ಫೋನ್ ಮಾಡ್ತೀನಿ. ಹಲೋ ವಿಶ್ವ, ಎಲ್ಲಿದ್ದಪ್ಪ? ನಮ್ ಬೇನಾರ್ ಕರೆಕತ್ತಾರ, ಸ್ವಲ್ಪ ಅರ್ಜೆಂಟ್ ಆಗೈತವ. ನಮಸ್ಕಾರ ಮಂಜಣ್ಣ, ಅದೇನು ಅರ್ಜೆಂಟ್ ಆಗಿ ಕರೆದು ಬಿಟ್ಟೆ? ವಿಶ್ವಣ್ಣ ಬಾ. ಅದೇ ಏನಿಲ್ಲ, ನಿಮ್ದು ನಮ್ ರಾಧಮ್ಮಳದ ಮದುವೆ ವಿಚಾರ ಮಾತಾಡಕ ನಮ್ ದಡ್ಯಾರ ಅರ್ಜೆಂಟ್ ಆಗಿ ಬಾಳ. ನಂದು ರಾಧಳ ಮದುವೆ? ಇದು ಆಶ್ಚರ್ಯ ಮಂಜಣ್ಣ. ಆದ್ರೂ ಇದೆ ಸತ್ಯ. ನೀನು ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಹಾಕ್ಯಾರ. ಆ ಕಂಡೀಷನ್ ಈಗಿನ ಒಪ್ಪಿಗೆ ಮದುವೆ ಪಕ್ಕ ಆದಂಗ ನೋಡಿ. ಹೌದಾ ಮಂಜಣ್ಣ? ಯಾವ ಕಂಡೀಷನ್ ಆದರೂ ಸರಿ, ನನ್ನ ಸರ್ವಾಸ್ತಿಯನ್ನ ಬಿಟ್ಟು ಬಂದಿಗಳಿರುವ ನನ್ನ ರಾಧಳಿಗೆ ಷರತ್ತಲ್ಲ ಮಂಜಣ್ಣ, 100 ಷರತ್ತುಗಳು ಬಂದು ಮಾತು ಕೊಡುತ್ತೇನೆ. ಜಮೀನ್ದಾರ್ ಮಾವನವರೇ, ಈ ಷರತ್ತಿಗೆ ನನಗೆ ಒಪ್ಪಿಗೆ ಇದೆ. ನೋಡಿಸುವ ನನ್ನ ಮಗಳು ತುಂಬಾ ಮುದ್ದಾಗಿ ಬೆಳೆದವಳು, ಯಾವುದೇ ಕಷ್ಟ ಬೇಡದೆ ಬೆಳೆದವಳು. ಅವಳ ಸಂತೋಷಕ್ಕೆ ಏನೂ ಇಲ್ಲ. ಆದರೆ ನನ್ನ ಮನೆಯಿಂದ ನಿನ್ನ ಮನೆಗೆ ಬಂದರೆ ಸಾಕುವ ಸವಲತ್ತು ಸಾಮರ್ಥ್ಯ ನಿನಗೆ ಇದೆ. ಜಮೀನ್ದಾರ್ ಮಾವನವರೇ, ನನ್ನ ಶಕ್ತಿಯ ಮೇಲೆ ನಿಮಗೆ ಸಂಶಯವೇ? ನನ್ನ ತೋಳಿನಲ್ಲಿ ಇನ್ನು ಶಕ್ತಿ ಗಟ್ಟಿಯಾಗಿದೆ. ನನ್ನ ಹೊಲದಲ್ಲಿ ದುಡಿದು ರಾಧಳನು ರಾಣಿಯಂತೆ ಬದುಕಿಸುತ್ತೇನೆ. ಇಸುವ, ನಿನ್ನ ಜಮೀನು ಎಲ್ಲಿದೆ? ಇಸುವ, ನಿನ್ನ ಜಮೀನು ಎಲ್ಲಿದೆ? ಇರುವುದು 3 ಎಕರೆ ಜಮೀನನ್ನು ನಿಮ್ಮ ಅಣ್ಣನ ಹೆಸರೇ ಧರ್ಮಣ್ಣ ಹೆಸರೇ ಇದೆ. ನಿನ್ನ ಹೆಸರಲ್ಲೇ ಒಂದು ಗುಂಟಿಯಾದ್ರೂ ಇಲ್ಲ. ಹಾಗೂ ಹೇಗೆ ನನ್ನ ಮಗಳ ರಾಣಿಯಾಗಿ ಸಾಕುತ್ತಿರುವೆ? ಇನ್ನು ನನ್ನಣ್ಣ ಧರ್ಮರಾಯ ಸಾಕ್ಷಾತ್ ಧರ್ಮರಾಯ ಇದ್ದಂಗೆ. ನಮ್ಮ ಜಮೀನಿನಲ್ಲಿ ಇವತ್ತಿಗೂ ನನ್ನದು ನಿನ್ನದು ಎಂಬ ಭೇದ ಭಾವವೇ ಬಂದಿಲ್ಲ. ನಮ್ಮಣ್ಣ ಧರ್ಮಣ್ಣ ಅಂದರೆ ನಾವು ಒಂದೇ ಪ್ರಾಣ, 2 ದೇಹಗಳಿದ್ದಂಗೆ. ನೋಡು ಈಸುವ, ನೀನು ನಿಮ್ಮಣ್ಣ ಹೇಗಿದ್ದರೆಂಬುದು ನನಗೆ ಬೇಕಾಗಿಲ್ಲ. ನನ್ನ ಮಗಳ ಮದುವೆಯಾಗ ನಿನಗೆ ಆಸೆ ಇದ್ದರೆ ಮೊದಲನ್ನ ಜಮೀನನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡು ಬಾ, ಆಗಲೇ ನಾನು ನಿಂತು ಮದುವೆ ಮಾಡಿಕೊಡುತ್ತೇನೆ. ಜಮೀನ್ದಾರ್ ಮಾವನವರೇ, ಇದೊಂದು ಷರತ್ತ. ಸಾಕ್ಷಾತ್ ನಮ್ಮಣ್ಣ ಧರ್ಮರಾಯ ಇದ್ದಪ್ಪಲೇ ಆಸ್ತಿ ಅಂತಸ್ತಕ್ಕಿನ ನಾನೇ ಮುಖ್ಯ ಅವರಿಗೆ. ಏಕೆಂದರೆ ನಾವು ಒಂದೇ ದೇಹ, 2 ಪ್ರಾಣ ಇದ್ದಂತೆ. ಜಮೀನ್ದಾರ, ನನಗೆ ಒಪ್ಪಿಗೆ ಇದೆ. ಹಾಗಿದ್ದರೆ ಈಗಲೇ ಹೋಗಿ ನನ್ನ ಮಗಳನ್ನು ಕರೆಯುತ್ತೇನೆ.
ಆಯ್ತು ಜಮೀನ್ದಾರ್ ಮಾವನವರೇ, ನೀವಿನ್ನು ಮದುವೆ ಮಾಡಲು ಸಿದ್ಧವಾಗಿರಿ, ನಾನೆಂದು ಬರುತ್ತೇನೆ. ದಡರ ಬಕ್ರ ತಾನೇ ಬಂದು ಬಲಿಗೆ ಬಿಳಕ್ಕೆ ತಂದ್ ನೋಡ್ರಿ. ಅವ ಪ್ರಾಣ ಹೋದ್ರು ಆ ಧರ್ಮಣ್ಣ ಆಸ್ತಿ ಪಾಲಾಗಕ್ ಬಿಡೋದಿಲ್ಲ. ಶುರುವಾಯ್ತು ನೋಡ್ರಿ ಇವರಿಬ್ಬರ ನಡುವಿನ ಜಗಳ. ಹೋಗು ಹೋಗು ರೈಸ, ಹೋಗು. ಈ ಜಮೀನ್ದಾರನ ಸೇಡಿನ ಸಂಚಲನ ಬಿದ್ದ ಜಿಂಕೆ ನೀನು. ನಾನು ಬಿತ್ತಿದ ನಿನ್ನ ಮನಸ್ಸಿನಲ್ಲಿ ಈಸ ಬೀಜ. ನಿನ್ನ ತುಂಬಿದ ಕುಟುಂಬವನ್ನು ಹೊಡೆದ ಆ ಬೀದಿಯಲ್ಲಿ ಹಾಕುವುದೇ ನನ್ನ ಕರ್ಮದ ಬೀಜ. ಎಷ್ಟು ಸತ್ತು ಇಲ್ಲದಿದ್ದರೆ ನನ್ನ ಮನೆಯಲ್ಲಿ ನನ್ನ ಕಣ್ಣು ಹಾಕದೆ ನನ್ನ ಜಮೀನು ನನ್ನ ಮನೆಯಲ್ಲಿ ನನ್ನ ಕಣ್ಣು ಹಾಕಿದ ತಪ್ಪಿಗಾಗಿ ನಿನ್ನ ದ್ವೈಯನ್ನು ಬೀದಿಯಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹಾಕದೆ ಹೋದರೆ ನನ್ನ ಹೆಸರು ಜಮೀನ್ದಾರ್ ಧನಂಜಯನೇ ಅಲ್ಲ. ಸಾವಿತ್ರಿ, ಸಾವಿತ್ರಿ, ಹೊರಗೆ. ಬಂದೇರಿ? ಇದೇನ್ರಿ ನೀವು ದನವಾಗಿ ಬಂದಂತೆ ಕಾಣ್ತಾ ಇದೆ. ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ದಣಿವಾಗಿದೆ ಸಾವಿತ್ರಿ. ಈ ವರ್ಷ ಮಳೆ ಚೆನ್ನಾಗಿ ಆಗಿ ಚೆನ್ನಾಗಿ ಬೆಳೆ ಬಂದರೆ ನನ್ನ ತಮ್ಮನ ಮದುವೆ ಮಾಡಿದರಾಯ್ತು ಅಂತ. ಹೌದು ರೀ, ಆ ತಾಯಿ ದುರ್ಗಾ ಮಾತೆ ನಾವು ಅಂದುಕೊಂಡಂತೆ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸಿದ್ರೆ ನಾನು ಕೂಡ ಆ ದೇವಿಗೆ ಮಡಿ ಸೇವೆ ಮಾಡ್ತೇನ್ರಿ. ತ್ಯಾಜ್ಯಂ ಧೈರ್ಯಂ ಎದುರೇಪಿ ಧೈರ್ಯತಾ ಚಿದ್ಗತಿ ಯಥಾ ಸಮುದ್ರೋಪಿ ಚ ಪೋತಭಂಗೆ ಸಾಯಂತ್ರಿಕೋ ವಾಂಛಿತಿ ತತ್ವೇವ. ಇದರ ಅರ್ಥವೇನೆಂದರೆ ಸಮುದ್ರದಲ್ಲಿ ಹಡಗು ಮುರಿದು ಹೋದರೂ ನಾವಿಕನು ಸಾಗರವನ್ನು ದಾಟಲು ಹೇಗೆ ಸಾಹಸ ಮಾಡುತ್ತಾನೆಯೋ ಅದರಂತೆ ನಮಗೆ ಎಂತ ಕಷ್ಟ ಬಂದರೂ ಧೈರ್ಯವನ್ನು ಎಂದಿಗೂ ಬಿಡಬಾರದು. ಒಂದು ವೇಳೆ ಧೈರ್ಯದಿಂದ ಇದ್ದರೆ ಮಾತ್ರ ಒಂದಿಲ್ಲ ಒಂದು ದಿನಕ್ಕೆ ನಮಗೆ ಒಳ್ಳೆಯ ಗತಿ ಬಂದೇ ಬರುತ್ತದೆ. ಕಡಲೊಳಗೆ ಕಣ್ಣೊಳಗೆ ಮಾನವನ ಒಡಲೊಳಗೆ ಭೋಗಿಗಳ ಮನದೊಳಗೆ ಯೋಗಿಗಳ ಕಣ್ಣೊಳಗೆ ಆ ತಾಯಿ ದುರ್ಗಾ ಮಾತೆ ಅದರಂತೆ ನಮಗೂ ಕೂಡ ಒಳ್ಳೆಯದನ್ನ ಮಾಡ್ತಾಳೆ, ಶಾಂತಿ ಸಹನೆ ಕೊಟ್ಟು ಕಾಪಾಡ್ತಾಳೆ ಅಂತ ನಂಬಿಕೆ ನನ್ನಲ್ಲಿದೆ. ಅದೇ ನೋಡು ವಿಶ್ವ ಬಂದೇ ಬಿಟ್ಟ. ಬಾ ವಿಶ್ವ, ಇಷ್ಟೊತ್ತು ನಿನ್ನ ದಾರಿಯ ಕಾಯ್ತಿದ್ವಿ. ಅಣ್ಣ, ಅತ್ತಿಗೆ, ಏನು ಈ ದಿನ ತುಂಬಾ ಸಂತೋಷದಿಂದ ಕಾಣುತ್ತೀರಿ? ಏನಿಲ್ಲಪ್ಪ ವಿಶ್ವ, ಪಕ್ಕದ ಊರಿನಲ್ಲಿ ನಮಗೆ ಪರಿಚಯ ಇದ್ದವರು ನಿನಗೊಂದು ಕನ್ಯೆಯನ್ನು ನೋಡಿದ್ದಾರೆ. ಆ ಕನ್ಯೆಯೊಂದಿಗೆ ನಿನ್ನ ಮದುವೆ ಮಾಡಿದರಾಯಿತು ಎಂದು ನಾನು ನಿನ್ನ ಅತ್ತಿಗೆ ಮಾತನಾಡುವಷ್ಟರಲ್ಲಿ ನೀನೇ ಬಂದದ್ದು ಒಳ್ಳೆಯದಾಯಿತು. ಅಣ್ಣ, ಆ ಕಷ್ಟ ನಿಮಗೆ ಬೇಡಣ. ಯಾಕಪ್ಪ ವಿಶ್ವ, ನಿನ್ನ ಮದುವೆ ಬಗ್ಗೆ ಮಾತಾಡಿದ್ದೇ ತಪ್ಪಾಯ್ತು ಅಂತ ಹೇಳ್ತಾ ಇದೀಯಾ? ಅದೇ ಅತ್ತಿಗೆ, ಯಾವ ರೀತಿ ಹೇಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಹೌದೇನೋ ವಿಶ್ವ, ನನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳುವೆ? ಯಾರು ನಿನ್ನ ಅದೃಷ್ಟ ಕನ್ಯೆ? ನೀನು ಮೆಚ್ಚಿರುವ ಸ್ತ್ರೀಯಾದರೂ ಯಾರು? ಅಣ್ಣ, ನಾನು ಹೇಳುವ ವಿಚಾರ ನಿಮಗೆ ಸಂತೋಷ ಕೊಡದಿರಬಹುದು, ಆದರೆ ಅದು ಯಾವ ರೀತಿ ಹೇಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಯಾಕೆ ವಿಶ್ವ, ಹೆಸರು ಹೇಳಲು ಇಷ್ಟೊಂದು ತಡವರಿಸ್ತಿದ್ಯಾ? ನನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳುವೆ? ಅದೇನೋ ಕಾತುರದಿಂದ ಹೇಳ್ಬೇಕು ಅಂತ ಬಂದಿದ್ದಾನೆ, ಗಾಬರಿಯಲ್ಲಿ ಗಡಬಡ ಮಾಡ್ತಾ ಇದ್ದೇನೆ ಅಷ್ಟೇ. ಹೇಳು ವಿಶ್ವ, ನಿನ್ನನ್ನು ಮದುವೆ ಆಗ ಬಯಸುವ ಅದೃಷ್ಟ ಕನ್ಯೆ ಯಾರು ಅಂತ? ಅಣ್ಣ, ಅತ್ತಿಗೆ, ನಾನೊಂದು ವಿಚಾರ ನಿಮಗೆ ಹೇಳಬೇಕಾಗಿತ್ತು, ಆದರೆ ಹೇಳಲಿಲ್ಲ. ಹೇಳುವುದು ಒಂದು ಒಳ್ಳೆ ಸಮಯ ಎಂದು ಅನಿಸುತ್ತದೆ. ಅಣ್ಣ, ನಾನು ಇದೇ ಊರಿನಲ್ಲಿ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೇನಣ್ಣ. ಮದುವೆ ಆಗಬೇಕಾದರೆ ಅದೇ ಹುಡುಗಿನಂತ ನಿರ್ಧಾರ ಕೂಡ ಮಾಡಿದ್ದೇನೆ. ನೋಡು ವಿಶ್ವ, ನಾನು ನೀನು ಒಂದೇ ಹೊಟ್ಟೆಯಲ್ಲಿ ಒಡ ಹುಟ್ಟಿದವರು. ನನ್ನ ಮುಂದೆ ಅದೇನೇ ಇರಲಿ, ನಿನಗೆ ಸಂತೋಷವಾದರೆ, ನಿನಗೆ ಇಷ್ಟವಾದರೆ ನನಗೆ ಸಂತೋಷವೇ ಹೊರತು ಕಷ್ಟವೇನಲ್ಲಪ್ಪ.
ಅಣ್ಣ, ನಾನು ಪ್ರೀತಿಸಿದ ಹುಡುಗಿ ಈ ಊರ್ ಧನಂಜಯನ ಜಮೀನ್ದಾರನ ಮಗಳು ರಾಧಾ. ವಿಶ್ವ ಏನ್ ಹೇಳ್ತಾ ಇದೀಯಾ? ಆ ಸ್ವರ್ಗದಲ್ಲಿರುವ ಪಾರಿಜಾತ ಪುಷ್ಪವನ್ನು ತರಲು ಆಕಾಶಕ್ಕೆ ಏಳಿ ಇಟ್ಟಂತೆ ದಟ್ಟತನದಲ್ಲಿ ಕಾರ್ತಿಕನು ಕಾಮಧೇನು ತರಲು ಹಂಬಲಿಸಿದನಂತೆ ದನಕನ ವಸ್ತ್ರ ವೈಡೂರ್ಯದಿಂದ ಮೆರೆಯುವ ಅಷ್ಟೈಶ್ವರ್ಯಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಮೆರೆಯುತ್ತಿರುವ ಆ ಧನಂಜಯನ ಮಗಳನ್ನು ಮದುವೆಯಾಗಲು ಹೊರಟಿದುವೆಲ್ಲ. ಇದು ಸಾಧ್ಯವಿಲ್ಲದ ಮಾತು ವಿಶ್ವ, ಇದು ಸಾಧ್ಯವಿಲ್ಲ. ಅಣ್ಣ, ಏನು ಅಂತ ಹೇಳ್ತಾ ಇದೀಯಪ್ಪ ನೀನು? ಆ ಜಮೀನ್ದಾರನ ಮಗಳನ್ನು ಮದುವೆಯಾಗಲು ಇಚ್ಛಿಸ್ತಾ ಇದೀಯಾ? ಆ ಜಮೀನ್ದಾರನ ಬೀಗಸ್ತನ ಮಾಡುವಷ್ಟು ಧೈರ್ಯ ಯೋಗ್ಯತೆ ನಮ್ಮಲ್ಲಿದೆಯೇನಪ್ಪ? ಬೇಡ ಮಗು ವಿಶ್ವ, ಬಿಟ್ಟು ಬಿಡು ಈ ವಿಚಾರವನ್ನು. ಇದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಕಣ್ಣಿಲ್ಲದವನಿಗೆ ಕನ್ನಡಿ ಎಷ್ಟಿದ್ದರೇನು ಪ್ರಯೋಜನ ವಿಶ್ವ? ಹುಟ್ಟುತ್ತಲೇ ದನವನ್ನು ಕಾಣದ ಬಡವರು ನಾವು. ಹುಟ್ಟಿನಿಂದಲೇ ದನದ ಮೂಟೆಯನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮೆರೆಯುವ ಶ್ರೀಮಂತ ಧನಿಕ ಧನಂಜಯನ ಮನೆಯ ಸಂಬಂಧ ಬೆಳೆಸಲು ಅಷ್ಟು ಸುಲಭದ ಮಾತಲ್ಲ ವಿಶ್ವ. ನಿನ್ನತ್ತಿಗೆ ಹೇಳುವ ಮಾತನ್ನಾದರೂ ಕೇಳು ವಿಶ್ವ, ಕೇಳು. ಅಣ್ಣ, ಭಯಪಟ್ಟು ಕುಳಿತುಕೊಂಡರೆ ಅಸಾಧ್ಯನಣ್ಣ. ಹೆಜ್ಜೆ ಇಟ್ಟಿದ್ದೇನೆ. ಗೆದ್ದರೆ ಪ್ರೀತಿಯ ಗೆಲುವು, ಒಂದು ವೇಳೆ ಸೋತರೆ ಮುಂದಿನ ಜೀವನಕ್ಕೆ ಅನುಭವಣ. ನೋಡು ವಿಶ್ವ, ಓದಲು ಒಂದು ಕ್ಷಣ ಸಾಕು, ಯೋಚಿಸಲು ಒಂದು ನಿಮಿಷ ಬೇಕು, ಸರಿಯಾಗಿ ತಿಳಿದುಕೊಳ್ಳಲು ಒಂದು ದಿನವಾದರೂ ಬೇಕು. ಆದರೆ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕಾದರೆ ಜೀವನ ಪೂರ್ತಿ ಸವಿಯಬೇಕು. ಅವನು ಹಣದ ಸೊಕ್ಕು ಅಹಂಕಾರದಿಂದ ಎಷ್ಟೆತ್ತರದಲ್ಲಿ ಮೆರೆಯುವನೋ ಅವನಿಗಿರುವ ಅಹಂಕಾರ, ಸೊಕ್ಕು, ದರ್ಪ, ಅಹಂಕಾರವನ್ನು ನೋಡಿದರೆ ಈ ಮನೆಯ ಸಂಬಂಧ ನಮಗೆ ಸರಿ ಹೊಂದುವುದಿಲ್ಲ ವಿಶ್ವ, ಸರಿ ಹೊಂದುವುದಿಲ್ಲ. ಅಣ್ಣ, ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯನಣ್ಣ. ಗೆದ್ದರೆ ಪ್ರೀತಿಯ ಗೆಲುವು, ಒಂದು ವೇಳೆ ಸೋತರೆ ಮುಂದಿನ ಜೀವನಕ್ಕೆ ಅನುಭವ. ನಾನಿಲ್ಲದೆ ರಾಧಾ ಇಲ್ಲ, ರಾಧಾ ಇಲ್ಲದೆ ನನ್ನ ಜೀವನವಿಲ್ಲಣ. ವಿಶ್ವ ವಿಶ್ವ ವಿಶ್ವ, ಏನ್ ಮಾತು ಅಂತ ಮಾತಾಡ್ತಾ ಇದೆಯಪ್ಪ? ನಾವು ತೆಗೆದುಕೊಳ್ಳುವ ಈ ಕಾರ್ಯವು ನಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತದಪ್ಪ. ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ಸಮಯೋಚಿತವಾದ ಹೆಜ್ಜೆಯನ್ನು ಇಟ್ಟು ನೋಡ್ಬೇಕು. ನೋಡು, ಅವರು ಶ್ರೀಮಂತರು, ಅವರು ದರ್ಪದ ಹೊರನಾಡಿಗಳು, ನಾವು ಬಡವರಪ್ಪ. ಬೇಡಪ್ಪ. ನೋಡು, ನೀನು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ. ಕೈಗೊಂಡ ಈ ನಿರ್ಧಾರ ನಮ್ಮನ್ನು ಮುಂದೆ ದುಃಖ ಪಡುವಂತೆ ಮಾಡುತ್ತದೆ. ಬೇಡ ವಿಶ್ವ, ವಿಚಾರ ಮಾಡಿ ನೋಡು. ನಿನ್ನ ಕೈಯಲ್ಲಿದೆ ಈ ಮನೆಯ ಭವಿಷ್ಯ. ನೋಡು ವಿಶ್ವ, ಆ ರಾಧನು ನಿನ್ನನ್ನು ಒಪ್ಪಿರಬಹುದು, ಆದರೆ ಆ ಧನಂಜಯನು ಒಪ್ಪಬೇಕಲ್ಲವೇ? ಅವನಿಗೆ ಈ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡುವುದಿಲ್ಲ ವಿಶ್ವ, ಸುಮ್ಮನೆ ಬಿಡುವುದಿಲ್ಲ. ಆ ಜಮೀನ್ದಾರನ ಮನೆಗೆ ಹೋಗಿ ಮದುವೆ ವಿಚಾರವನ್ನು ಮಾಡಿದ್ದೇನೆ ಅಣ್ಣ. ತನ್ನ ಮಗಳಿಗೆ ಬೇಕಾದ ವರವನ್ನು ತಾನೇ ಆಯ್ಕೆ ಮಾಡುವ ಹಕ್ಕಿದೆ ಎಂದು ಅವರೇ ಹೇಳಿದ್ದಾರೆ. ಆದರೆ ಹೇಳುವ ಮೊದಲು ಒಂದು ಷರತ್ತಾಕಿ ಹೇಳಿದ್ದಾರೆ ಅಣ್ಣ. ಅದು ಯಾವ ಷರತ್ತು ವಿಶ್ವ? ಅಣ್ಣ, ಅದು ಬರೀ ಷರತ್ತಲ್ಲಣ್ಣ, ನನ್ನ ಪಾಲಿಗೆ ಅದೊಂದು ಅಗ್ನಿ ಪರೀಕ್ಷೆವಾಗಿದೆ ಅಣ್ಣ. ಅದು ಯಾವ ಅಗ್ನಿ ಪರೀಕ್ಷೆ ವಿಶ್ವ? ಅಣ್ಣ, ನಾನು ಆ ರಾಧಳ ಮದುವೆ ಆಗಬೇಕಾದರೆ ನಮ್ಮ ಜಮೀನಿನಲ್ಲಿ ಪಾಲು ಒಯ್ದು ಕೊಟ್ಟರೆ ಮಾತರೆ ಅವರೇ ಖುದ್ದಾಗಿ ನಿಂತು ಮದುವೆ ಮಾಡಿಕೊಡುತ್ತಾರಂತಣ್ಣ. ಏನು, ನಮ್ಮ ಜಮೀನಿನಲ್ಲಿ ಪಾಲಾಗಬೇಕೆ? ಅದಕ್ಕೆ ನೀನು ಒಪ್ಪಿಲ್ಲ ತಾನೆ? ಅಣ್ಣ, ನಾನು ಆ ಜಮೀನ್ದಾರನಿಗೆ ಆಗಲೇ ಹೇಳಿದೆ, ಕಲಿಯುಗದ ಧರ್ಮರಾಯ ನಮ್ಮಣ್ಣ, ನನಗಿಂತ ಆಸ್ತಿ ಅಂತಸ್ತು ಮುಖ್ಯ ಎಲ್ಲೆಂದು ಹೇಳಿ ಬಂದಿರುವೇನಣ್ಣ. ಏಕೆ ಅಂದರೆ ನಾವು ಒಂದೇ ದೇಹ ಎರಡು ಪ್ರಾಣವಂತ ಹೇಳಿ ಬಂದಿರುವೇನಣ್ಣ. ವಿಶ್ವ, ನಮಗೆ ಕಷ್ಟ ಅಂತ ಬಂದಾಗ ಜೀವನಕ್ಕೆ ಆಸರೆಯಾಗಲೆಂದು ನಮ್ಮ ಹಿರಿಯರು ನಮಗಾಗಿ 3 ಎಕರೆ ಜಮೀನನ್ನು ಬಿಟ್ಟು ಹೋಗಿದ್ದಾರೆ. ಅಂದಿನಿಂದ ಆ ಜಮೀನಿನ ಮೇಲೆ ಕಣ್ಣು, ಆ ಧನಂಜಯ ಎಂದು ಕಣ್ಣು ಇದ್ದೇ ಇದೆ. ನನಗೆ ಸಂದೇಹವಿದೆ, ಆ ಜಮೀನ್ದಾರನು
ಯಾವುದೋ ಸಂಚಿನಿಂದ ನಿನಗೆ ಮಗಳು ಕೊಡುವನೆಂದು ಮೋಸದಿಂದ ನಮ್ಮ ಮನೆಯಲ್ಲಿ ಪಾಲನೆ ಮಾಡಲು ಹೊರಟಿದ್ದಾನೆಂದರೆ ಯಾವುದಕ್ಕೂ ನೀನು ಸರಿಯಾಗಿ ಯೋಚನೆಯನ್ನು ಮಾಡಬೇಕು. ಅಣ್ಣ, ನಾನು ಎಲ್ಲವನ್ನು ಯೋಚಿಸೇ ಈ ನಿರ್ಧಾರಕ್ಕೆ ಬಂದಿರುವೆನಣ್ಣ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನನಗೆ ಉಳಿದಿರುವುದು ಎರಡೇ ದಾರಿ. ಪಟ್ಟ ಮಾತಿನಂತೆ ನಮ್ಮ ಜಮೀನಿನಲ್ಲಿ ಪಾಲ್ವೊಯ್ದು ಆ ರಾಧಳನ್ನು ಮದುವೆ ಮಾಡಿಕೊಳ್ಳು, ಇಲ್ಲ ನನಗಾಗಿ ಪ್ರೀತಿಸಿದ ಆ ರಾಧಳನ್ನು ಮೋಸ ಮಾಡಬಹುದು. ನೋಡು ವಿಶ್ವ, ನನಗೇನು ಸಂದೇಹ ಕಾಡುತ್ತಿದೆ. ಅವನಿಗೆ ಮದುವೆ ಮಾಡಬೇಕೆಂಬ ಮನಸ್ಸು ಇದ್ದರೆ ಅವನು ಇಂಥ ಷರತ್ತುಗಳನ್ನು ಹಾಕುತ್ತಿರಲಿಲ್ಲ. ಅಣ್ಣ, ನಿನ್ನನ್ನು ನಂಬಿ ಆ ಜಮೀನ್ದಾರನಿಗೆ ಮಾತು ಕೊಟ್ಟು ಬಂದಿದ್ದೇನೆ. ನನ್ನ ಅಣ್ಣನಿಗೆ ಆಸ್ತಿ ಅಂತಸ್ತಕ್ಕಿನ ನಾನೇ ಮುಖ್ಯ ಎಂದು ಗರ್ವದಿಂದ ಹೇಳಿ ಬಂದಿದ್ದೇನೆ. ನೀನು ನನಗೆ ಉತ್ತರಿಸುವ ರೀತಿ ನೋಡಿದರೆ ಹೀಗೆ ಆ ಜಮೀನ್ದಾರನಿಗೆ ಹೋಗಿ, ತಪ್ಪಾಯ್ತು ಜಮೀನ್ದಾರರೇ, ನಮ್ಮ ಅಣ್ಣನ ಮೇಲೆ ಇದ್ದ ಅಪಾರ ಪ್ರೀತಿಯಿಂದ ಮಾತು ಕೊಟ್ಟು ಬಿಟ್ಟೆ, ಆದರೆ ನನ್ನ ಅಣ್ಣನಿಗೆ ನನಗಿಂತ ಆಸ್ತಿ ಮುಖ್ಯ ಆಯಿತು ಅಂತ ಹೇಳಿ ಅವನು ಮಾಡುವ ಅವಮಾನಗಳಿಗೆ ಸಾಯಬೇಕಾಗುತ್ತದೆ ಅಣ್ಣ, ಅಷ್ಟೇ. ಹೇ ವಿಶ್ವ, ನಿನಗೇನು ಹುಚ್ಚಿಡಿದಿದೆಯಾ ತಾನೇ? ತಲೆಯಲ್ಲಿ ಬುದ್ಧಿಲ್ಲವೇ ನಿನಗೆ? ಹೌದಣ್ಣ, ನನ್ನ ಮೇಲಿರುವ ಪ್ರೀತಿ ನಿನಗೆ ಹೋಗಿದಂತ ಕಾಣುತ್ತದೆ. ನನ್ನ ಮೇಲಿನ ನಂಬಿಕೆವಿಲ್ಲವಣ್ಣ, ನಿನಗೆ ನಂಬಿಕೆವಿಲ್ಲ. ನೋಡು ವಿಶ್ವ, ಯಾವುದೇ ಕಾರಣಕ್ಕೆ ನಾನು ಆಸ್ತಿಯಲ್ಲಿ ಪಾಲು ಮಾಡುವುದಿಲ್ಲ. ಯಾಕೆ ಗೊತ್ತಾ? ನನ್ನ ತಂದೆ ಹೋಗುವಾಗ ನನ್ನ ಹತ್ರ ಭಾಷೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಮನೆಯಲ್ಲಿ ಭಾಗವಾಗಬಾರದು, ಆಸ್ತಿಯಲ್ಲಿ ಪಾಲಾಗಬಾರದು. ನೀವಿಬ್ಬರು ಯಾವಾಗಲೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇರಬೇಕು. ಒಂದು ವೇಳೆ ಭಾಗ ಆದರೆ ನನಗೆ ಕೊಟ್ಟ ಭಾಷೆಯು ಸತ್ತು ಹೋಗುತ್ತದೆ, ನನ್ನ ನೆನಪುಗಳು ಸಹ ಸತ್ತು ಹೋಗುತ್ತವೆ. ಅದಕ್ಕಾಗಿಯೇ ನಾನು ಈ ಆಸ್ತಿಯಲ್ಲಿ ಎಂದಿಗೂ ಭಾಗ ಮಾಡಲಾರೆ. ಸುಳ್ಳು, ಬರೇ ಸುಳ್ಳು ಸುಳ್ಳು ಸುಳ್ಳು. ಇಷ್ಟು ದಿನ ಅದೇ ಜಮೀನಿನಲ್ಲಿ ನೀನು ಬಿತ್ತಿ ಬೆಳೆದು ತಂದ ಲಾಭ ಎಲ್ಲವನ್ನು ನೀನೇ ತಗೊಳ್ಳುತ್ತಿದ್ದಿ. ಈಗ ಏನಾದರೆ ಪಾಲಾದರೆ ನಿನ್ನ ಜೇಬಿಗೆ ಕತ್ತರಿ ಆಗುತ್ತಿದೆ ಎಂಬ ದುರಾಲೋಚನದಲ್ಲಿ ನಿಂತಿದೆಯಣ್ಣ. ಏನ್ರಿ ನೀವು ವಯಸ್ಸಿಗೆ ಬಂದ ಹುಡುಗರ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ, ನಿಮಗೆ ಸರಿ ಕಾಣೋದಿಲ್ಲ ರೀ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಇದರಲ್ಲಿ ನೀನು ಅಡ್ಡ ಬರಬೇಡ. ಏನು ವಿಶ್ವ, ನಾನು ನಿನಗೆ ಭಾಗ ಕೊಡಲು ಬರುತ್ತದೆ ಎಂದು ಆಸ್ತಿಯಲ್ಲಿ ಭಾಗ ಬೇಡವೆಂದಿರುವೆನೆ. ನೀನು ಹುಟ್ಟಿದ 3 ವರ್ಷದಲ್ಲೇ ನನ್ನ ತಂದೆಯು ಸತ್ತು ಹೋದರು. ತಂದೆಯ ಸತ್ತ ಚಿಂತೆಯಲ್ಲಿ ತಾಯಿ ಕೊರಗಿ ಸತ್ತು ಹೋದರು. ಅಂದಿನಿಂದ ನಾನು ಇಂದಿನವರೆಗೆ ನಿನ್ನನ್ನು ಮುದ್ದಾಗಿ ಬೆಳೆಸಿ ಸಾಕಿ ಓದಿಸಿ ವಿದ್ಯಾವಂತನನ್ನು ಮಾಡಿದೆ. ಅದರ ತಪ್ಪಿಗಾಗಿ ನಿನ್ನ ಬಾಯಿಂದ ಇಂಥ ಮಾತುಗಳು ಬರಲೇಬೇಕು ವಿಶ್ವ, ಬರಲೇಬೇಕು. ವಿಶ್ವಾಸಗಾರನ ಮಾತು ಕೇಳಿ ಅವನ ಮೋಸದ ಬಲೆಯಲ್ಲಿ ಬಿದ್ದ ಜಿಂಕೆ ಇದ್ದಂತೆ ವಿಶ್ವ, ಜಿಂಕೆ ಇದ್ದಂತೆ. ನಾವು ಏನು ಹೇಳಿದರೂ ನಿನಗೆ ಸಂಶಯ ಹೊರತು ಬೇರೇನಿಲ್ಲಪ್ಪ. ನೀನು ಯಾವಾಗ ನಮ್ಮ ಮೇಲೆ ಅನುಮಾನ ಪಟ್ಟೆಯೋ ಅಂದೇ ನಿನ್ನ ಪಾಲಿಗೆ ಸತ್ತು ಹೋದ ವಿಶ್ವ, ಸತ್ತು ಏನ್ ಮಾತು ಅಂತ ಮಾತಾಡ್ತಾ ಇದ್ದೀರಿ? ಬಿಡ್ತು ಅಲ್ಲಿ ವಿಶ್ವ ಏನೋ ಚಿಕ್ಕವನು ತಿಳಿಯದೆ ಮಾತಾಡ್ಬಿಟ್ಟ. ಅವನ ಜವಾಬ್ದಾರಿ ನಿಮ್ಗಿರ್ಬೇಕಾದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕಾದ್ರೆ ನೀವೇ ಈ ರೀತಿ ಕೋಪಗೊಂಡು ಮಾತಾಡಿದ್ರೆ ಅವನಿಗೀಗ ನಾವು ಎಷ್ಟು ಹೇಳಿದರೆ ಕೇಳುವ ಮನಸ್ಥಿತಿಯಲ್ಲಿಲ್ಲ. ಅವನಿಗೆ ನಮ್ಮ ಮನೆತನದ ಮರ್ಯಾದೆಗಿಂತ ಮದುವೆ ಮುಖ್ಯವಾಗಿದೆ ಅವನಿಗೆ. ಅವನಿಗೆ ತಿಳಿಸಿ ನಾನು ಹೇಳ್ತೀನಿ, ಅತ್ತಿಗೆ ಅಂದ್ರೆ ತಾಯಿಯ ಸಂಬಂಧ ಅಂತ ಹೇಳ್ತಾರೆ. ಅಂತ ಅತ್ತಿಗೆ ಮಾತನ್ನು ನನ್ನ ಮೈದನ ಕೇಳ್ತಾನೋ ನಂಬಿಕೆ ನನಗಿದೆ ರೀ. ನೋಡು ಸಾವಿತ್ರಿ, ನನ್ನ ಮಾತು ಕೇಳುವುದು ಇನ್ನು ನನಗೇನು ಗೊತ್ತಿಲ್ಲ. ಆದರೆ ನಿನ್ನ ಮಾತಾದರೂ ಕೇಳಬಹುದು ಏನೋ, ನೀನೇ ಹೇಳು. ನೋಡು ವಿಶ್ವ, ನನಗೆ ಒಂದೇ ಒಂದು ಮಾತು ಈ ರೀತಿ ಅತ್ತಿಗೆ ಅಂತ ಹೇಳಿದ್ರೆ ನಾನೇ ಯಾವ್ದಾದ್ರು ಒಳ್ಳೆಯ ಮನತಂದ ಹುಡುಗಿ ನೋಡಿ ನಿನಗೆ ಮದ್ವೆ ಮಾಡಿಸ್ತಿದ್ನಲ್ಲಪ್ಪ.
ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಪ್ರೀತಿಸಿದ ಆ ರಾಧಳದವಳು ಹೊಲಸು ಮನೆತನದವಳು ಲಜ್ಜೆಗೆಟ್ಟವಳು ಅಂತಿದ್ದೀರಾ? ಇಲ್ಲಪ್ಪ, ನಾನು ಆ ರೀತಿ ಅರ್ಥದಲ್ಲಿ ಹೇಳ್ತಾ ಇಲ್ಲ ಕಣೋ. ಸಾಕು, ಸುಮ್ಮನಿರಿ. ನನ್ನ ಬಗ್ಗೆ ಏನಾದರೂ ಮಾತನಾಡಿ, ಆದರೆ ನನ್ನ ರಾಧಳ ಬಗ್ಗೆ ಏನು ಮಾತನಾಡಬೇಡಿ. ನೋಡಪ್ಪ, ಎಲ್ಲ ತಂದೆ ತಾಯಿಗಳು ತನ್ನ ಮಕ್ಕಳ ಸುಂದರವಾದ ಕನಸಿನ ಗೂಡನ್ನು ಕಟ್ಟಿಕೊಂಡಿರುತ್ತಾರೆ. ಆದರೂ ಕೂಡ ನಾವು ನಮ್ಮ ಮಗನೆಂದು ಭಾವಿಸಿ ಬೆಟ್ಟದಂತ ಕನಸನ್ನು ಕಟ್ಟಿಕೊಂಡಿದ್ದೇವೆ. ಆದರೆ ಆ ಕನಸು ಇಷ್ಟು ಬೇಗನೆ ನುಚ್ಚು ನೂರಾಗುತ್ತಿದೆ ಅಂತ ಗೊತ್ತಿರಲಿಲ್ಲಪ್ಪ, ಗೊತ್ತಿರಲಿಲ್ಲ. ಏನ್ರಿ ನೀವು? ಸಾವಿತ್ರಿ, ನಾವು ಇವನ ಹೇಗೆ ಬೆಳೆಸಿದೆವು ಎಂದು ನಮಗೆ ಅರಿವಿರಬೇಕಿತ್ತು. ಅದರ ಪ್ರತಿಫಲ ಇದು. ಇವನಿಗೆ ಚಿಕ್ಕವನಿರುವಾಗಲೇ ಕಷ್ಟ ಬಡತನ ಎಂಬುದು ತೋರಿಸಬೇಕಿತ್ತು. ಅದು ನಾವು ಮಾಡಿದ ತಪ್ಪು ಸಾವಿತ್ರಿ, ತಪ್ಪು. ಸಾಕು ಮಾಡಿ ನಿಮ್ಮ ವೇದಾಂತಗಳನ್ನು. ನೋಡಿದ್ಯಾ ಸಾವಿತ್ರಿ, ಅದೇನಂತಾರಲ್ಲ, ಒಂದೇ ಒಂದು ಕತ್ತೆ ಇದ್ದಾಗ ಸಹ ಅದನ್ನು ಕುದುರೆ ತರ ಸಾಕಿದನಂತೆ. ಅವನು ಕುದುರೆಯಾದರೆ ನಾವು ಕತ್ತೆ ಕೆಲಸವನ್ನು ಮಾಡಿದಿವಿ ಅಲ್ಲ. ಅಂದರೆ ನನಗೆ ಕತ್ತೆ ಅಂತಿದ್ದೀರಣ್ಣ? ಮನೆಗೆ ನೋಡು, ಮನೆಗೆ ದೊಡ್ಡವನೊಂದು ಸುಮ್ಮನೆ ಇದ್ದೀನಿ. ಇಲ್ಲವಾದರೆ ನಿನ್ನ ಬಾಯಗನ ಅಲ್ಲ ಉದುರಿಸಿ ಬಿಡುತ್ತದೆ. ಎಚ್ಚರ! ವಿಶ್ವ, ಬಾಯಿನ ಯಾರೆದುರಿಗೆ ಎದುರು ಉತ್ತರ ಕೊಡ್ತಾ ಇದ್ದೆ ಅಂತ ಗೊತ್ತು ತಾನೆ? ಅವರು ಈ ಮನೆಯ ದೇವರು ಕಣೋ. ಅವರಿಗೆ ಈ ರೀತಿ ಎದುರು ಉತ್ತರ ಕೊಡಬೇಡು. ಅತ್ತಿಗೆ, ನಿಮಗೂ ಸೇರೆ ಹೇಳುತ್ತಿದ್ದೇನೆ, ಸ್ವಲ್ಪ ಬಾಯಿ ಹಿಡಿದುಕೊಂಡು ಮಾತನಾಡಿ. ವಿಶ್ವ, ನಿನ್ನನ್ನು 9 ತಿಂಗಳ ಹೊರಲಿಲ್ಲ. ಹೌದು, ನಿನಗೆ ತುತ್ತು ಮಾಡಿ ಉಳಿಸಿ ಎತ್ತಿ ಆಡಿಸಿದಂತ ಕನ್ನಡ ಮನೆಗೆ ಈ ತರ ನಾಲಿಗೆ ಬಿಗಿಡಿದು ಮಾತನಾಡು ಎನ್ನುತ್ತಿರುವೆಯಾ? ಮುತ್ತು ಕೊಡಲು ಬಂದಾಗ ತುತ್ತು ಮಾಡಿ ಉಣಿಸಿರೋನು ಬರ್ತಂತೆ. ನನ್ನ ಮೈದನ ನನ್ನನ್ನೇ ಮರ್ತು ಬಿಟ್ಟಿದ್ದಾನ್ರಿ, ನನ್ನನ್ನೇ ಮರ್ತು ಬಿಟ್ಟಿದ್ದಾನೆ. ಅಯ್ಯೋ, ಸಾಕು ಮಾಡಿ ನಿಮ್ಮ ವೇದಾಂತಗಳನ್ನು. ನಾನು ಇಷ್ಟಪಟ್ಟು ಮದುವೆ ಮಾಡುತ್ತೇನೆಂದ ಆ ರಾಧಳನ್ನು ಹೇಳಿದ ಮೇಲೆ ನಿಮಗೆ ಇಷ್ಟವಿಲ್ಲದಂತ ಕಾಣುತ್ತದೆ. ನಾನು ಎಷ್ಟು ಮಾತನಾಡಿದರೂ ಪ್ರಯೋಜನವಿಲ್ಲ. ನಾನು ಹಾಗಾದರೆ ಇದು ಒಂದು ಕ್ಷಣ ಈ ಆಳು ಮನೆಯಲ್ಲಿ ಇರಲು ನಾನು ಇಷ್ಟಪಡುವುದಿಲ್ಲ. ಅಣ್ಣ, ನಾನಿನ್ನು ಬರುತ್ತೇನೆ. ಇದು ಹಾಳಾದ ಮನೆ ಅಲ್ಲಪ್ಪ, ಇದು ಹಾಳಾದ ಮನೆ ಅಲ್ಲ. ಸ್ವಲ್ಪ ಹಿಂದೆ ತಿರುಗಿ ನೋಡು ವಿಶ್ವ, ಹಿಂದೆ ತಿರುಗಿ ನೋಡು. ಚಂದಿರನ ಬೆಳಕಿನಲ್ಲಿ ಅಂಗಳದಲ್ಲಿ ತುತ್ತು ಮಾಡಿ ಉಳಿಸಿತ್ತು ಇದೇ ಮನೆ ವಿಶ್ವ, ಇದೇ ಮನೆ. ನಿನಗೆ ಜನ್ಮ ಪುಟ್ಟ ಹೆಜ್ಜೆ ಇಟ್ಟು ಅಂಗಳದಲ್ಲಿ ಆಡಿತ್ತು ಇದೇ ಮನೆ ವಿಶ್ವ. ನೀನು ಅತ್ತಾಗ ಜೋಗಳದಲ್ಲಿ ಹಾಕಿ ಲಾಲಿ ಪಾಡಿದ್ದು ಕೂಡ ಇದೇ ಮನೆ ವಿಶ್ವ, ಇದೇ ಮನೆ. ವಿಶ್ವ, ನೋಡಪ್ಪ, ಈ ಮನೆಗೆ ಹಾಳಾದ ಮನೆ ಎಂದು ಬಿರುದು ಕೊಡಬೇಡಪ್ಪ. ನೋಡು, ನಾನು ಕೊನೆಯದಾಗಿ ಹೇಳಕತ್ತೀನಿ ನಿನಗ, ನನ್ನ ಜಮೀನಿನಲ್ಲಿ ಪಾಲು ಕೊಡ್ತೀಯಾ ಇಲ್ಲ ನಿನ್ನ ಪ್ರಾಣ ಕಳೆದುಕೊಳ್ಳುತ್ತೀಯಾ? ಬೇಡಪ್ಪ ವಿಶ್ವ, ಬೇಡ. ಆ ಜಮೀನನ್ನು ನೀನೇ ತೆಗೆದುಕೋ. ಇಷ್ಟು ಜಮೀನಿನಲ್ಲಿ ಪಾಲ ಕೇಳಿದಂಗೆ ನಾಳೆ ಮನೆಯಲ್ಲಿ ಭಾಗ ಮಾಡು ಅನ್ನುವ. ಈ ಜಮೀನು ಬೇಡ, ಈ ಮನೆಯೂ ಬೇಡ. ನೀನೇ ತೆಗೆದುಕೋ, ಇದಕ್ಕೆಲ್ಲ ನೀನೇ ವಾರಸುತ್ತಾರ. ಎಲ್ಲಿಯಾದರೂ ಹೋಗಿ ಬದುಕುತ್ತೇನೆ ಸಾವಿತ್ರಿ. ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ಕುಕ್ಕಿಲ್ಲ. ನಡೆ ಹೋಗೋಣ, ಎಲ್ಲಿಯಾದರೂ ದುಡಿದು ತಿನ್ನೋಣ, ಇಲ್ಲವಾದರೆ ಬಿಚ್ಚ
ಬದುಕೋಣ. ಆಯ್ತು ಧರ್ಮಣ್ಣನವರೇ, ಹೋದವರು ಹೋಗುತ್ತೀರಾ? ಈ ಆಸ್ತಿ ಪತ್ರದ ಮೇಲೆ ಸಹಿ ಮಾಡಿ ಹೋಗಿ. ಮತ್ತೆ ಬಿಟ್ಟಿದ್ವಿ. ಇದೇನ್ರಿ, ಹಗಲು ರಾತ್ರಿ ಶ್ರಮ ವಹಿಸಿ ದುಡಿತಿದ್ರು ನಿಮ್ಗೆ ಈ ರೀತಿ ಆಯ್ತಲ್ರಿ? ಮುಚ್ಚಿ ಹೋದ ಮಾತು ಚಿಂತಿಸಿದರೆ ಫಲವಿಲ್ಲ ಎಂದು ದೊಡ್ಡವರು ಹೇಳಿದ್ದಾರೆ. ನಮ್ಮ ಹಣೆಬರಹದಲ್ಲಿದ್ದಂಗೆ ಆಗುತ್ತದೆ ಸಾವಿತ್ರಿ. ಎಲ್ಲಿಯಾದರೂ ದುಡುಗುದು ಬದುಕೋಣ, ಇಲ್ಲವಾದರೆ ಭಿಕ್ಷೆ ಬೇಡಿಯಾದರೂ ಬದುಕೋಣ. ಹೋಗೋಣ ನಡಿ ನಾವಿನ್ನ. ಮಾತಾ ಸಿರದಲ್ಲಿ ಧರಿಸಿದ